ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ ದೇವರಿಂದ ಇಡೋ ಈ ಪ್ರಭಾವಳಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಯಾವುದಾದ್ರು ರೆಫರೆನ್ಸ್ ಇಮೇಜನ್ನು ಪ್ರಿಂಟೌಟ್ ತೊಗೊಬೇಕಾಗುತ್ತೆ. ಇಲ್ಲಿ ನನಗೆ ಸ್ವಲ್ಪ ಸೈಜ್ ದೊಡ್ಡದಾಗಿ ಬೇಕಾಗಿರೋದ್ರಿಂದ ಇಮೇಜ್ನ 16 ಪೇಜಸ್ ಆಗಿ ಡಿವೈಡ್ ಮಾಡಿ ಪ್ರಿಂಟೌಟ್ ತೊಗೊಂಡಿದ್ದೀನಿ. ಈಗ ಪ್ರಿಂಟೌಟ್ನ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಪೇಸ್ಟ್ ಮಾಡಿ ಕಟ್ ಮಾಡ್ಕೊಬೇಕು. ಇಲ್ಲಿ ನಾನು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದೀನಿ. ನೀವು ಅದೇ ಡಿಸೈನ್ನ ಇಟ್ಕೊಬೋದು ಅಥವಾ ಬೇರೆ ರೆಫರೆನ್ಸ್ ಇಮೇಜಸ್ ನೋಡಿಕೊಂಡು ಸ್ವಲ್ಪ ಡಿಸೈನ್ ಚೇಂಜ್ ಮಾಡ್ಕೊಬೋದು. ಈಗ ಒಂದು ಥರ್ಮಾಕೋಲ್ ತೊಗೊಂಡು ಕಾರ್ಡ್ಬೋರ್ಡ್ ಕಟ್ಟಿಂಗ್ನ ರೆಫರೆನ್ಸಲ್ಲಿ ಇಟ್ಕೊಂಡು ಪ್ರಭಾವಳಿ ಶೇಪಲ್ಲಿ ಥರ್ಮಾಕೋಲ್ನ ಕಟ್ ಮಾಡ್ಕೊಬೇಕು. ಈಗ ಥರ್ಮಾಕೋಲ್ ಮೇಲೆ ಪ್ರಭಾವಳಿಯ ಡಿಸೈನ್ನ ರಫ್ ಆಗಿ ಸ್ಕೆಚ್ ಮಾಡ್ಕೊತಾ ಇದ್ದೀನಿ. ಈಗ ಕಟ್ಟರ್ ಹೆಲ್ಪಿಂದ ಡಿಸೈನ್ನ ಥರ್ಮಾಕೋಲ್ ಮೇಲೆ ಕಾರ್ವ್ ಮಾಡ್ಕೊಬೇಕು. ಇದೇ ಥರ ಎಲ್ಲ ಪ್ರಭಾವಳಿ ಪಾರ್ಟ್ಸ್ನ ಥರ್ಮಾಕೋಲ್ ಮೇಲೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಥರ್ಮಾಕೋಲ್ನ ಗ್ಲೂಗನ್ ಸಹಾಯದಿಂದ ಕಾರ್ಡ್ಬೋರ್ಡ್ ಮೇಲೆ ಪೇಸ್ಟ್ ಮಾಡ್ಕೊತಾ ಬರಬೇಕು. ಈಗ ಸ್ಯಾಂಡ್ ಪೇಪರ್ ತೊಗೊಂಡು ಥರ್ಮಾಕೋಲ್ ಕಾರ್ವಿಂಗ್ಸ್ ಹಾಗೆ ಕಟ್ಟಿಂಗ್ಸ್ ಮೇಲೆ ಸ್ಯಾಂಡ್ ಮಾಡ್ಕೊತಾ ಬರಬೇಕು. ಇದರಿಂದ ಒಂದು ಕ್ಲೀನಾಗಿ ಸ್ಮೂತ್ ಲುಕ್ ಬರುತ್ತೆ. ಈಗ ನಾನು ಪ್ರಭಾವಳಿಗೆ ಗೋಲ್ಡನ್ ಕಲರಲ್ಲಿ ಪೇಂಟ್ ಮಾಡೋದ್ರಿಂದ ಯೆಲ್ಲೋ ಕಲರಲ್ಲಿ ಬೇಸ್ ಪೇಂಟಿಂಗ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬ್ರೌನ್ ಪೇಂಟ್ ತಗೊಂಡು ಎಲ್ಲ ಕಾರ್ವಿಂಗ್ಸ್ ಅಥವಾ ಡೀಟೇಲಿಂಗ್ನ ಹೈಲೈಟ್ ಮಾಡ್ಕೊತಾ ಇದ್ದೀನಿ. ಈಗ ಗೋಲ್ಡನ್ ಮೆಟಾಲಿಕ್ ಪೇಂಟ್ ತಗೊಂಡು ಇಡೀ ಪ್ರಭಾವಳಿನ ಗೋಲ್ಡ್ ಕಲರಲ್ಲಿ ಪೇಂಟ್ ಮಾಡ್ಕೊಬೇಕು. ಈಗ ಕಂಪ್ಲೀಟ್ ಪ್ರಭಾವಳಿನ ಗೋಲ್ಡನ್ ಕಲರಲ್ಲಿ ಪೇಂಟ್ ಮಾಡಿದ್ಮೇಲೆ ಫೈನಲ್ ಲುಕ್ ಹೀಗಿರುತ್ತೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.